ನಮಸ್ಕಾರ. ಬನ್ನಿ ಇವತ್ತು ನಾವು ಒಂದು ಸಂಘಟಿತ ಅಪರಾಧ ವ್ಯವಸ್ಥೆಯ ಆಳಕ್ಕಿಳಿದು ನೋಡೋಣ. ವಿದೇಶಕ್ಕೆ ಹೋಗುವ ಕನಸು ಕಾಣುವವರ ಭರವಸೆಯನ್ನೇ ಬಂಡವಾಳವಾಗಿಸಿಕೊಂಡು ಅವರನ್ನು ಬಲೆಗೆ ಬೀಳಿಸುವ ಈ ದಂಧೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹಂತ ಹಂತವಾಗಿ ವಿಶ್ಲೇಷಿಸೋಣ. ಆರಂಭದಲ್ಲೇ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ನಾವು ಇಲ್ಲಿ ಮಾತಾಡ್ತಿರೋದು ಪ್ರಯಾಣ ಅಥವಾ ವಲಸೆಯ ಬಗ್ಗೆ ಅಲ್ಲ. ಇದು ಸಂಪೂರ್ಣವಾಗಿ ಜನರ ಆಸೆಗಳನ್ನ ದುರುಪಯೋಗಪಡಿಸಿಕೊಂಡು ನಡೆಸುವ ಒಂದು ಮಾನವೀಯ ಶೋಷಣೆಯ ಕಥೆ. ಹಾಗಿದ್ರೆ ಈ ಜಾಲಕ್ಕೆ ಮೊದಲು ಸಿಕ್ಕಾಕೊಳ್ಳುವರು ಯಾರು? ಈ ಸುಳ್ಳು ಭರವಸೆಗಳಿಗೆ ಸುಲಭವಾಗಿ ಬಲಿಯಾಗೋವರು ಯಾರು ಅಂತ ಮೊದಲು ನೋಡೋಣ. ನೋಡಿ, ಈ ದಂಧೆಗಳು ಬೇಟೆಯಾಡೋದೇ ಸಾಮಾನ್ಯ ಜನರ ಕನಸುಗಳನ್ನ. ಒಂದು ಒಳ್ಳೆ ಕೆಲಸ ಬೇಕು, ಚೆನ್ನಾಗಿ ಓದ್ಬೇಕು, ಅಥವಾ ನಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಕೊಡ್ಬೇಕು ಅನ್ನೋ ಸರಳ ಮತ್ತು ನ್ಯಾಯಯುತವಾದ ಆಸೆಗಳನ್ನ ಇಟ್ಕೊಂಡವರೇ ಇವರ ಪ್ರಮುಖ ಟಾರ್ಗೆಟ್. ಓಕೆ, ಈಗ ಬಲಿಪಶುಗಳನ್ನ ಹೇಗೆ ಗುರ್ತಿಸ್ತಾರೆ, ಅವರನ್ನ ಈ ಜಾಲದೊಳಗೆ ಹೇಗೆ ಎಳೆದುಕೊಳ್ತಾರೆ ಅನ್ನೋ ಪ್ರಕ್ರಿಯೆಯನ್ನ ಹಂತ ಹಂತವದಿ ಅರ್ಥ ಮಾಡ್ಕೊಳ್ಳೋಣ. ಏಜೆಂಟ್ರು ಸಾಮಾನ್ಯವಾಗಿ ಒಂದು 3 ಹಂತದ ತಂತ್ರವನ್ನ ಬಳಸ್ತಾರೆ. ಮೊದಲನೇದಾಗಿ ತಮ್ಮ ಸಮುದಾಯದಲ್ಲೇ ಆಸಕ್ತಿ ಇರೋರನ್ನ ಗುರ್ತಿಸ್ತಾರೆ. ಆಮೇಲೆ ಈಗಾಗಲೇ ಯಶಸ್ವಿಯಾದವರ ನಕಲಿ ಕತೆಗಳನ್ನ ಹೇಳಿ ನಂಬಿಕೆಯನ್ನ ಗಳಿಸ್ತಾರೆ. ಕೊನೆಗೆ, ನೋಡಿ, ಈ ಅವಕಾಶ ಸೀಮಿತವಾಗಿದೆ, ಈಗ್ಲೇ ನಿರ್ಧಾರ ಮಾಡಿಲ್ಲ ಅಂದ್ರೆ ಕೈತಪ್ಪಿ ಹೋಗುತ್ತೆ ಅಂತ ಹೇಳಿ ಒಂದು ರೀತಿಯ ಒತ್ತಡವನ್ನ ಹೇರ್ತಾರೆ. ಈ ಸ್ಲೈಡಲ್ಲಿರೋ ಈ ಮಾತು ಇದೆಯಲ್ಲ, ಇದು ಬಹಳ ಮುಖ್ಯ. ನಮ್ಗೆ ಸ್ಪೆಷಲ್ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳೋ ಮೂಲಕ ಏಜೆಂಟ್ರು ಯಾವುದೇ ಕಾನೂನುಬದ್ಧ ಪ್ರಕ್ರಿಯೆಗಳನ್ನು ಸುಲಭವಾಗಿ ಬೈಪಾಸ್ ಮಾಡಬಹುದು ಅನ್ನೋ ಒಂದು ಭ್ರಮೆಯನ್ನ ಹುಟ್ಟಿಸ್ಬಿಡ್ತಾರೆ. ಇದೇ ಮಾತು ಸಂತ್ರಸ್ತರಲ್ಲಿ ಅಚಲವಾದ ವಿಶ್ವಾಸವನ್ನ ನಿರ್ಮಿಸುತ್ತೆ. ಒಮ್ಮೆ ನಂಬಿಕೆ ಗಟ್ಟಿಯಾಯ್ತು ಅಂದಮೇಲೆ ಈ ವಂಚನೆಯ ಮುಂದಿನ ಹಂತ ಶುರುವಾಗತ್ತೆ. ಅದೇನು ಅಂದ್ರೆ ಹಣ ಮತ್ತು ದಾಖಲೆಗಳ ವ್ಯವಹಾರ. ಇಲ್ಲಿ ಹಣಕಾಸಿನ ವ್ಯವಹಾರ ನಡೆಯೋ ರೀತಿಯೇ ಸಂತ್ರಸ್ತರಿಗೆ ಯಾವುದೇ ಕಾನೂನು ರಕ್ಷಣೆ ಸಿಗ್ದಾಗೆ ಮಾಡುತ್ತೆ. ಎಲ್ಲವೂ ಕೇವಲ ಮಾತಿನ ನಂಬಿಕೆ ಮೇಲೆ ನಡೆಯುತ್ತೆ. ದುರಂತ ಅಂದ್ರೆ ಅದೇ ನಂಬಿಕೆಯೇ ಈ ವಂಚನೆಯ ಅಡಿಪಾಯಾಗಿರುತ್ತೆ. ಇವರ ಇಡೀ ಪ್ಲಾನ್ ಎಷ್ಟು ಪಕ್ಕ ಇರುತ್ತೆ ಅಂದ್ರೆ ಎಲ್ಲವೂ ಕಾನೂನುಬದ್ಧವಾಗಿಯೇ ಕಾಣ್ಬೇಕು. ಅದಕ್ಕೆ ಅವರು ಹೇಗೆ ನಕಲಿ ಕಾಗದ ಪತ್ರಗಳನ್ನ ಸೃಷ್ಟಿಸ್ತಾರೆ ಅನ್ನೋದಕ್ಕೆ ಇಲ್ಲೊಂದಿಷ್ಟು ಉದಾಹರಣೆಗಳಿವೆ. ಪ್ರತಿಯೊಂದು ದಾಖಲೆಯನ್ನೂ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿ ಸಂತ್ರಸ್ತರನ್ನ ಪೂರ್ತಿಯಾಗಿ ನಂಬಿಸ್ಬಿಡ್ತಾರೆ. ಸರಿ, ಹಣ, ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿಯಾಯ್ತು. ಆಮೇಲೆ ಶುರುವಾಗೋದೇ ಭರವಸೆಯ ಪ್ರಯಾಣ. ಆದ್ರೆ ಆ ಪ್ರಯಾಣ ಎಲ್ಲಿಗೆ ತಲುಪುತ್ತೆ? ಏಜೆಂಟ್ಗಳು ಕೊಟ್ಟ ಭರವಸೆ ಒಂದು, ಆದ್ರೆ ವಿದೇಶದ ನೆಲದಲ್ಲಿ ಸಂತ್ರಸ್ತರು ಎದುರಿಸೋ ವಾಸ್ತವವೇ ಇನ್ನೊಂದು. ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸ. ಪರ್ಮನೆಂಟ್ ವೀಸಾ ಬದಲು ಸಿಗೋದು ತಾತ್ಕಾಲಿಕ ಟೂರಿಸ್ಟ್ ವೀಸಾ. ಮಾತು ಕೊಟ್ಟಿದ್ದ ಕೆಲ್ಸಗಳು ಇರೋದೇ ಇಲ್ಲ, ಮತ್ತು ಸಹಾಯಕ್ಕೆ ನಿಲ್ತೀನಿ ಎಂದಿದ್ದ ಏಜೆಂಟರ ಫೋನ್ ಸ್ವಿಚ್ಡ್ ಆಫ್ ಆಗಿರುತ್ತೆ. ಒಮ್ಮೆ ಯೋಚನೆ ಮಾಡಿ, ಈ ಹಂತದಲ್ಲಿ ಅವರ ಸ್ಥಿತಿ ಹೇಗಿರುತ್ತೆ ಅಂತ. ಕೈಯಲ್ಲಿ ಕಾಸಿಲ್ಲ, ಕಾನೂನುಬದ್ಧವಾದ ಯಾವ ದಾಖಲೆಯೂ ಇಲ್ಲ, ಯಾರನ್ನ ಕೇಳ್ಬೇಕಂತಾನೂ ಗೊತ್ತಿಲ್ಲ, ಸಂಪೂರ್ಣ ಅಸಹಾಯಕತೆ. ತಮ್ಮ ಅಕ್ರಮ ಸ್ಥಿತಿಯಿಂದಾಗಿ ಅಧಿಕಾರಿಗಳ ಸಹಾಯ ಕೇಳೋಕೂ ಹೆದರುತ್ತಾರೆ. ಹಾಗಿದ್ರೆ ಇಷ್ಟೆಲ್ಲಾ ವ್ಯವಸ್ಥಿತವಾಗಿ ನಡೆಯೋ ಈ ಅಪರಾಧ ಜಾಲಗಳನ್ನ ಅಧಿಕಾರಿಗಳು ಪತ್ತೆ ಮಾಡೋದು ಹೇಗೆ? ಬನ್ನಿ ಈಗ ಅದರ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಒಂದು ತನಿಖೆ ಶುರುವಾಗೋದೇ ಸಂತ್ರಸ್ತರು ಧೈರ್ಯ ಮಾಡಿ ದೂರು ಕೊಟ್ಟಾಗ. ಆಮೇಲೆ ವಲಸೆ ಅಧಿಕಾರಿಗಳು ಸಲ್ಲಿಸಿದ ದಾಖಲೆಗಳಲ್ಲಿರೋ ವಂಚನೆಯನ್ನ ಪತ್ತೆ ಮಾಡ್ತಾರೆ. ಆ ಸುಳಿವಿನ ಆಧಾರದ ಮೇಲೆ ಪೊಲೀಸರು ಮಧ್ಯವರ್ತಿಗಳ ಇಡೀ ನೆಟ್ವರ್ಕ್ ಅನ್ನ ಗುರುತಿಸಿ ಕೊನೆಗೆ ದಾಳಿ ನಡೆಸಿ ಆರೋಪಿಗಳನ್ನ ಬಂಧಿಸ್ತಾರೆ. ಈ ಜಾಲವನ್ನ ಭೇದಿಸೋಕೆ ಪ್ರತಿಯೊಂದು ಹಂತವೂ ತುಂಬಾನೇ ನಿರ್ಣಾಯಕ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯ ಅಂದ್ರೆ ಇದು ಎಲ್ಲೋ ಒಬ್ಬಿಬ್ರು ಮಾಡ್ತಿರೋ ಕೆಲ್ಸ ಅಲ್ಲ. ಇದು ಹಲವು ರಾಜ್ಯಗಳಲ್ಲಿ ಆಳವಾಗಿ ಬೇರೂರಿರೋ ಒಂದು ಸಂಘಟಿತ ಅಪರಾಧ ಜಾಲ. ಈ ದಂಧೆಯ ಪರಿಣಾಮ ಬರೀ ಹಣ ಕಳೆದುಕೊಂಡಿದ್ದಕ್ಕೆ ಸೀಮಿತವಾಗಲ್ಲ. ಈ ಚಾರ್ಟ್ನಲ್ಲಿ ನೋಡೋ ಹಾಗೆ ಸಂತ್ರಸ್ತರು ಮತ್ತು ಅವರ ಕುಟುಂಬಗಳು ಎದುರಿಸೋ ಪರಿಣಾಮಗಳು ಬಹಳ ದೀರ್ಘಕಾಲದ್ದು. ತೀವ್ರವಾದ ಮಾನಸಿಕ ಒತ್ತಡ, ಸಮಾಜದಲ್ಲಿ ಅವಮಾನ ಮತ್ತು ಭವಿಷ್ಯದಲ್ಲಿ ಕಾನೂನುಬದ್ಧವಾಗಿ ಪ್ರಯಾಣಿಸೋಕೆ ಆಗದೇ ಇರೋಂಥ ವಿನಾಶಕಾರಿ ಸಮಸ್ಯೆಗಳನ್ನ ಎದುರಿಸ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡ್ಮೇಲೆ ನಾವಿದ್ರಿಂದ ಕಲಿಬೇಕಾದ ಮುಖ್ಯ ಪಾಠ ಏನು? ಇಲ್ಲೇ ಬರುತ್ತೆ ಸಾರ್ವಜನಿಕ ಜಾಗೃತಿಯ ಪ್ರಾಮುಖ್ಯತೆ. ಒಂದು ವಿಷಯವನ್ನ ನಾವು ಗಮನದಲ್ಲಿಡಬೇಕು. ಈ ಪ್ರಕರಣದ ತನಿಖೆ ಇನ್ನೂ ನಡೀತಾನೇ ಇದೆ. ಹಾಗಾಗಿ ನಾವಿಲ್ಲಿ ಮಾತಾಡಿದ್ದು ದೃಢಪಟ್ಟಿರೋ ಸತ್ಯಾಂಶಗಳ ಬಗ್ಗೆ ಮಾತ್ರ, ಯಾವುದೇ ಊಹಾಪೋಹಗಳ ಬಗ್ಗೆ ಅಲ್ಲ.
ಹಾಗಾದ್ರೆ ವಿದೇಶಕ್ಕೆ ಹೋಗೋ ಯೋಚನೆಯಲ್ಲಿದ್ದವರಿಗೆ ಅಧಿಕಾರಿಗಳು ಕೆಲವು ಸ್ಪಷ್ಟ ಸಲಹೆಗಳನ್ನ ಕೊಡ್ತಾರೆ. ಯಾವುದೇ ಏಜೆಂಟನ್ನ ಸಂಪೂರ್ಣವಾಗಿ ಪರಿಶೀಲಿಸದೆ ನಂಬಬಾರದು. ಯಾವಾಗ್ಲೂ ಕಾನೂನುಬದ್ಧ ಮಾರ್ಗಗಳನ್ನೇ ಬಳಸಬೇಕು. ಸರಿಯಾದ ಒಪ್ಪಂದ ಅಥವಾ ರಸೀದಿ ಇಲ್ಲದೆ ನಗದು ರೂಪದಲ್ಲಿ ಹಣ ಪಾವತಿಸಬಾರದು. ಮತ್ತು ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡ್ರೆ ತಕ್ಷಣ ಅಧಿಕಾರಿಗಳಿಗೆ ವರದಿ ಮಾಡಬೇಕು. ಜಾಗರೂಕತೆಯೇ ಇಲ್ಲಿ ಅತ್ಯುತ್ತಮ ರಕ್ಷಣೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ನಂಬಿಕೆ ಮತ್ತು ಅಸಹಾಯಕತೆಯ ನಡುವೆ ಇರುವ ಈ ಸೂಕ್ಷ್ಮ ಗೆರೆಯನ್ನ ಅರ್ಥಮಾಡಿಕೊಳ್ಳೋದು ಇವತ್ತಿನ ಅಗತ್ಯವಾಗಿದೆ.